ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶ್ರೀಮಠದಲ್ಲಿ ದಿನಾಂಕ 4, 5, 6 ಸೆಪ್ಟೆಂಬರಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಆಚರಿಸಲ್ಪಡ್ತಿದೆ. ಈ ಕಾರ್ಯಕ್ರಮದ ವಿವರ ಈ ಥರ ಇದೆ. 4ನೇ ತಾರೀಕು ಶುಕ್ರವಾರ ಬೆಳಗ್ಗೆಯಿಂದ ಭಜನ್ ಸಾಮ್ರಾಟ್ ಅಂತನೋ ಭಜನಾ ಸ್ಪರ್ಧೆಗಳಿದ್ದಾವೆ. ರಾತ್ರಿ 12 ಗಂಟೆಗೆ ಕೃಷ್ಣ ಜನ್ಮಕಾಳ ಹಾಗೂ ತರ್ಪಣ ಕಾರ್ಯಕ್ರಮಗಳಿರ್ತವೆ. ಆವತ್ತು ಉಪವಾಸ ಇರೋದರಿಂದ 5ನೇ ತಾರೀಕು ಅದಕ್ಕೆ ಪಾರಣೆ ಅಂತ ಕರಿತೀವಿ ನಾವು. ಆ ಪಾರಣೆ ದಿನ ಪ್ರಸಾದ ಇರುತ್ತೆ. ನಂತರ 6ನೇ ತಾರೀಕು ರವಿವಾರ ಅದಕ್ಕೆ ದಶಮಿ ಅಂತ ಹೇಳ್ತೀವಿ. ಆವತ್ತಿನ ದಿನ ಶ್ರೀಮಠದಲ್ಲಿ ಗೋಪಾಳ ಕಾಲ ಅಂದರೆ ಮೊಸರು ಗಡಿಗೆ ಹೊಡೆಯುವಂಥ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಸಾವಿರಾರು ಭಕ್ತಗಳು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ಭಾಗದಿಂದ ಬರ್ತಾರೆ. ಜೊತೆಗೆ ಮಹಾಪ್ರಸಾದ, ಆಶೀರ್ವಾದ ವಚನ ಇವೆಲ್ಲ ಇರ್ತವೆ. ಈ ಕಾರ್ಯಕ್ರಮಕ್ಕೆ ಬರುವಂಥ ಭಕ್ತಾದಿಗಳು ತಮ್ಮ ತಮ್ಮ ಸೇವಾಭಾವದಿಂದ ಸೇವೆಯನ್ನು ಮಾಡಿ ಗಾಯನ, ಕೀರ್ತನ, ಭಜನೆ, ಪ್ರವಚನ ಈ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ತವೆ. ಈ ವರ್ಷದ ವಿಶೇಷ ಅಂತಂದರೆ ಪಾರಣೆ 5ನೇ ತಾರೀಕಿಗೆ ರಾತ್ರಿ 9 ಗಂಟೆಗೆ ಖ್ಯಾತ ಗಾಯಕಿಯಾದಂಥ ಮಂಜುಷಾ ಕುಲಕರ್ಣಿ ಪಾಟೀಲ್ ಅಂತ ಪೂನಾದವರು ಒಂದು ಸಂಗೀತ ಸಂಜೆಯನ್ನು ಮಾಡ್ತಿದ್ದಾರೆ. ಇದರ ಲಾಭವನ್ನೆಲ್ಲರೂ ಪಡಿಬೇಕು ಅಂತ ಎಲ್ಲ ಭಕ್ತಾದಿಗಳಿಗೆ ಕೇಳ್ಕೋತೀನಿ. ಈ 3 ದಿನ ಯಮಕನ್ಮರಡಿ, ಹತ್ತರ್ಗಿ, ದಾದ್ವಾನಹಟ್ಟಿ, ಹುಕ್ಕೇರಿ ತಾಲೂಕಾ, ಬೆಳಗಾವಿ ಜಿಲ್ಲೆಯಿರುವಂಥ ಎಲ್ಲ ಭಕ್ತಾದಿಗಳಿಗೆ ಕಳಕಳಿಯಿಂದ ಪ್ರಾರ್ಥನೆ ಅಂದರೆ ಎಲ್ಲರೂ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಕಾರ್ಯಕ್ರಮದ ಫಲವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಆ ಭಗವಂತನಲ್ಲಿ ನಾನು ನೂರಾರು ಪ್ರಣಾಮಗಳನ್ನು ಮಾಡ್ತೀನಿ. ತತ್ಸತ್ ಕೃಷ್ಣ ಅರ್ಪಣಮಸ್ತು.